ಗೆಳೆಯರೇ ನಮಸ್ಕಾರ. ಮನುಷ್ಯ ತಾನು ಒಂದು ಉತ್ತುಂಗ ಸ್ಥಾನವನ್ನು ತಲುಪಿದ ಮೇಲೆ ಅಹಂಕಾರದ ಕೈಗೆ ತನ್ನ ಬುದ್ಧಿಯನ್ನು ಕೊಡಬಾರದು. ಒಂದು ವೇಳೆ ಅಹಂಕಾರಕ್ಕೆ ದಾರಿ ಮಾಡಿಕೊಟ್ಟರೆ ಮನುಷ್ಯ ತಾನು ಮಾಡಿದ್ದು ಎಲ್ಲಾನು ಸರಿ, ತನ್ನ ಮುಂದೆ ಯಾರು ಏನು ಇಲ್ಲ ಅನ್ನೋ ಒಂದು ಮನೋಭಾವನೆಗೆ ಬಂದು ಬಿಡುತ್ತಾನೆ. ಆಗ ದೇವರು ಹಂತ ಹಂತವಾಗಿ ತಾನು ಕೊಟ್ಟಿದ್ದು ಎಲ್ಲವನ್ನು ವಾಪಸ್ ತಗೊಳ್ತಾ ಹೋಗ್ತಾನೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲೈಫಲ್ಲೂ ಕೂಡ ಇದೇ ನಡೀತಾ ಇರೋದು. ಗೆಳೆಯರೇ, ಈಗ ದರ್ಶನ್ ಮತ್ತು ಅವರ ಗ್ಯಾಂಗ್ ಡಿ ಗ್ಯಾಂಗ್ ಸೇರಿ ರೇಣುಕಾಸ್ವಾಮಿಯನ್ನು ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಎಂಬ ಆರೋಪದ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಚಿತ್ರದುರ್ಗ ಮೂಲದ ಈ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದಾನೆ ಎಂಬ ಒಂದು ಕಾರಣಕ್ಕೆ ಆ ವ್ಯಕ್ತಿಯನ್ನು ಈ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ. ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸಾಕಾಗಿತ್ತು. ಈ ಪ್ರಕರಣ ಅಲ್ಲಿಗೆ ಅಂತ್ಯ ಆಗ್ತಿತ್ತೇನೋ ಅಂತ ನನ್ನ ಭಾವನೆ. ಆದರೆ ಅದು ಆಗಿದ್ದೇ ಬೇರೆ. ಈ ಡಿ ಗ್ಯಾಂಗ್ನ ಕೃತ್ಯ ಯಾವ ಮಟ್ಟಿಗೆ ಇತ್ತು ಅಂದರೆ ಗೆಳೆಯರೆ, ರೇಣುಕಾಸ್ವಾಮಿಯ ವೃಷಣದ ಬೀಜಗಳು ಹೊರಗೆ ಬರುವಂತೆ ಒಡೆದು ಕೈ ಮತ್ತು ಕಾಲಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ. ಈ ಕರೆಂಟ್ ಶಾಕ್ನಿಂದ ಆ ವ್ಯಕ್ತಿ ರಕ್ತಸ್ರಾವ ಆಗಿ ಅವಾಗಲೇ ಸತ್ತಿರಬಹುದು ಅಂತ ಕೆಲವು ಮೂಲಗಳಿಂದ ಗೊತ್ತಾಗ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲದೆ ತಲೆಗೆ ರಾಡ್ನಿಂದ ಹೊಡೆದ ತಲೆ ಒಳಗಡೆ ಹೋಲು ಬೀಳುವಂತೆ ಹೊಡೆದು ಸಾಯಿಸಿದ್ದಾರೆ. ಇದೇ ಭಾಗದಲ್ಲಿ ಪಕ್ಕೆಲುಬುಗಳು ಮುರಿದು ಶ್ವಾಸಕೋಶಗಳಿಗೆ ಹೋಗಿ ಟಚ್ ಆಗುವಂತೆ ಹೊಡೆದಿದ್ದಾರೆ. ಈ ರೀತಿ ಬರ್ಬರವಾಗಿ ಚಿತ್ರಹಿಂಸೆ ನೀಡಿದ್ರು ಆ ವ್ಯಕ್ತಿ ಯಾವ ರೀತಿ ತಡ್ಕೊಂಡಿನೋ ಏನೋ. ಪೊಲೀಸ್ ಅವರು ಈ ಪ್ರಕರಣವನ್ನು ಆಧರಿಸಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇದರಿಂದ ದರ್ಶನ್ ಅವರ ಮುಂದಿನ ಭವಿಷ್ಯ ಯಾವ ರೀತಿ ಇರಬಹುದು ಎಂದು ಅಂದಾಜು ಕೂಡ ಮಾಡಕ್ಕಾಗ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಅವರಿಗೆ ಜಾಮೀನು ಸಿಗೋಕೆ ಕನಿಷ್ಠ 3 ತಿಂಗಳು ಬೇಕೇ ಬೇಕು. ಒಂದು ವೇಳೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಿದ್ದರೆ ನ್ಯಾಯಾಧೀಶರು 1 ವರ್ಷದ ತನಕ ಜಾಮೀನು ಮಂಜೂರಾತಿ ಮಾಡೋದಿಲ್ಲ. ಅಕಸ್ಮಾತ್ ದರ್ಶನ್ ಅವರು ಕೊಲೆ ಮಾಡಿದ್ದು ಸಾಬೀತು ಆದರೆ 10 ರಿಂದ 14 ವರ್ಷದ ತನಕ ಜೈಲುವಾಸ ಗ್ಯಾರಂಟಿ. ಹಿಂದೊಮ್ಮೆ 2011ರಲ್ಲಿ ದರ್ಶನ್ ತಮ್ಮ ಹೆಂಡತಿ ವಿಜಯಲಕ್ಷ್ಮಿಗೆ ಹೊಡೆದು ಹತ್ಯೆಗೆ ಪ್ರಯತ್ನಿಸಿದ್ದರು ಎಂಬ ಆರೋಪದ ಮೇಲೆ 28 ದಿನಗಳ ಕಾಲ ಜೈಲಲ್ಲಿದ್ದು ಆಚೆ ಬಂದಿದ್ದರು. ಅದೇ ಸಮಯದಲ್ಲಿ ಸಾರಥಿ ಫಿಲ್ಮ್ ರಿಲೀಸ್ ಆಗಿ ಭರ್ಜರಿ ಯಶಸ್ಸು ಕೂಡ ಕಂಡಿದ್ದು. ಇದರಿಂದ ದರ್ಶನ್ ಅವರು ಮತ್ತೆ ಸ್ಯಾಂಡಲ್ವುಡ್ ಅಲ್ಲಿ ನೆಲೆಯೂರಲು ಸಾಧ್ಯವಾಗಿತ್ತು. ಆದರೆ ಈಗಿನ ಸಿಚುವೇಶನ್ ಬೇರೆ. ಗೆಳೆಯರೇ, ದರ್ಶನ್ ಅವರು ಎದುರಿಸ್ತಾ ಇರೋದು ಕೊಲೆ ಆರೋಪ. ಒಂದು ವೇಳೆ ದರ್ಶನ್ ಅವರಿಗೆ ಶಿಕ್ಷೆಯಾದರೆ ಸ್ಯಾಂಡಲ್ವುಡ್ ಅಲ್ಲಿ ಮತ್ತೆ ನೆಲೆಯೂರಲು ಸಾಧ್ಯನಾ ಅಥವಾ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ.